ನೀವು ನಾನು ಎಲ್ಲರೂ ಹುಡುಕ್ತಾ ಇರೋ ನಾಗಿನಿ ಆ ಅಮೃತನೇ. ಸುಳ್ಳು. ಸತ್ಯ. ಯಾವುದು ಸತ್ಯ ತಾಯಿ? ಅಮೃತ ಕಾಣ್ದಲೇ ಇರೋದು ಅವಳೆ ನಾಗಿನಿ ಅನ್ನೋದು. ತಾನು ಕಳ್ಳ ಪರರನ್ನು ನಂಬ ಅನ್ನೋ ಸ್ಥಿತಿಲಿ ನೀವಿದ್ದೀರಾ? ಏನ್ ಬಾಬಾ, ಏನ್ ಹೇಳ್ತಾ ಇದ್ದೀರಾ ನೀವು? ಅವಳು ನಾಗಿಣಿ ಅಲ್ಲ, ಇಲ್ಲಿ ನಿಂತಿರೋ ನಿಮ್ಮಲ್ಲೇ ಒಬ್ರು ನಾಗಿಣಿ. ನಾನು ಹೇಳ್ದಾಗ ಹೇಳಿ, ನಾನು ನಾಗಿನಿ ಅಲ್ಲ, ನಿಮ್ಮಾಗೆ ಸಾಮಾನ್ಯ ಮನುಷ್ಯಳು ಅಂತ. ಅಜಯ್, ನನಗಿದೆಲ್ಲ ಇಷ್ಟ ಆಗೋದಿಲ್ಲ. ನೀವು ಹಾವಾಗಿ ಹರಿದು ಬಂದಿದ್ದು, ಅಮೃತ ಅವರ ರೂಪ ತಗೊಂಡಿದ್ದು ಎಲ್ಲ ನಾನು ನೋಡಿದೆ. ನಿನ್ನ ಕಥೆ ಮುಗೀತು ನಾಗಿಣೆ, ನಾಗಿಣೆ, ನಾಗಿಣೆ. ಗುರುಗಳು ಹೇಳಿದ ನಾಗಯೋಧ ನನ್ನ ಅರ್ಜುನ್ ಅವರೇ. ಅಂದ್ರೆ ಇನ್ನು ನಾಗಮಣಿ ಹುಡ್ಕೋದಿಕ್ಕೆ ನನಗೆ ಸುಲಭ ಆಗೋಯ್ತು. ನನ್ನ ಸಹಾಯಕ್ಕೆ ನಾಗಯೋಧ ಸಿಕ್ಕಾಯ್ತು. ಕರ್ಣ ಪಿಶಾಚಿಯನ್ನ ಆವಾಹನೆ ಮಾಡಿ ಅವನಿಂದ ವಿಷ್ಣು ಎಲ್ಲಿದ್ದಾನಂತ ತಿಳ್ಕೊಂಡು ನೀವು ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರಲ್ಲಿ ವಿಷ್ಣುನ ಈ ಮನೆಗೆ ಕರ್ಕೊಂಡು ಬರ್ತೀನಿ. ಜೈ ಮಹಾಕಾಲ. ಇದೇನಿದು? ನಾಗಮಣಿ ಯಾರ ವಶದಲ್ಲಿದೆಯೋ ಅವರಿಗೆ ನಾನು ಸಹಾಯ ಮಾಡೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ಆ ನಾಗಿಣಿಗೆ ಒಂದು ಗತಿ ಕಾಣಿಸಿ ಆಮೇಲೆ ನಿನ್ನಿಂದ ಇಲ್ಲಿಂದ ಮುಕ್ತಿ ಕೊಡ್ತೀನಿ. ಅಲ್ಲಿವರೆಗೂ ನೀ ತಾಳ್ಮೆಯಿಂದ ಇರೋಣ. ಬರ್ಲಾ ಅಣ್ಣ? ಬಾಬಾ, ಯಾಕೆ ನಿಂತ್ಕೊಂಡ್ಬಿಟ್ರಿ? ವಿಷ್ಣು ಮತ್ತೆ ನಾಗಮಣಿ ನನಗ್ ಮಾತ್ರ ಸಿಗ್ಬೇಕು. ಅದಕ್ಕಿಂತ ಮುಂಚೆ ನಾಗಮಣಿ ಯಾರಿಗೂ ಸಿಗ್ಬಾರ್ದು. ಬಾಬಾ, ಏನ್ ಹುಡುಕ್ತಾ ಇದ್ದೀರಾ? ಹುತ್ತಾನ ಗೊತ್ತಾಗೋಯ್ತು ನನಗೆ. ಯಾಕೆ ಬಾಬಾ? ವಿಷ್ಣು ಅದರಲ್ಲೇ ಇರೋದು. ಗೊತ್ತಾಗೋಗಿದೆ, ಏನು ಮಾಡೋದು? ನಿಂತ್ಕೋ. ಅಮ್ಮ, ಬಾಬಾ, 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 ಬಾಬಾ. ದೇವ್ರೆ, ಮನೆಯೆಲ್ಲ ಹುಡುಕಾಯ್ತು, ಹೊರಗೂ ನೋಡಾಯ್ತು. ಇನ್ನು ಎಲ್ಲಿ ಅಂತ ಹುಡುಕ್ಲಿ ಇವಳ ನಾನು? ಸಾರಿ ಬಿಡು, ನೀನು ಇರಬೇಕಾದ ಜಾಗ
ಜಾಗ. ಎಲ್ಲಿ ಹೋದ್ಲಿ ಹುಡುಗಿ? ನಾನು ನೀನು ಎಲ್ಲೆಲ್ಲೋ ಸೇಫು ಅಂತ ಹೇಳಿ ಎಲ್ಲೆಲ್ಲೋ ಬಚ್ಚಿಡೋದು ಪ್ರಯತ್ನ ಪಟ್ಟೆ. ಆಮೇಲೆ ಗೊತ್ತಾಯ್ತು. ನಿನ್ನೆ ರುದ್ರ ಯಾಕೆ ಆ ಥರ ವರ್ತಿಸ್ತಾ? ಎಲ್ಲದನ್ನು ತಾಳೆ ಹಾಕಿ ನೋಡಿದ್ರೆ ಎಲ್ಲೋ ಒಂದು ಕಡೆ ರುದ್ರನಿಗೆ ಇವೆಲ್ಲ ತುಳುಕು ಹಾಕ್ತಾ ಇದೆಯಲ್ಲ. ನಾನು ನಿಮಗೆ ಇನ್ನು ಎಷ್ಟು ನೀರು ಕುಡಿಸ್ಬೇಕು? ಏನಂದೆ? ನೀರು ಕುಡಿಸ್ತೀನಿ ಅಂದೆ. ಅಮೃತ, ಮೇಲಿರೋರು ಕೆಳಗೆ ಬರ್ತಾರೆ, ಕೆಳಗಿರೋರು ಮೇಲೆ ಹೋಗ್ತಾರೆ. ಕೆಲವು ಮೂರ್ಖರು ಯಾವಾಗಲೂ ತಮ್ಮ ಕೈಯೇ ಮೇಲೆ ಅಂತ ಅಂದ್ಕೊಂಡಿರ್ತಾರೆ. ಏನಿದು? ತುರ್ಕೆ ಸೊಪ್ಪಿನ ಪುಡಿ. ತುರ್ಕೆ ಸೊಪ್ಪಿನ ಪುಡಿನ ಇದನ್ಯಾಕ ಮೇಲ್ ತಂದಿಟ್ಟೆ? ಈ ತುರ್ಕೆ ಸೊಪ್ಪಿನ ಪುಡಿನ ಆ ಹಿರಣ್ಮೈ ಭಕ್ತರಿಗೆಲ್ಲ ಕೊಡ್ತಿರೋ ವಿಭೂತಿಯಲ್ಲಿ ಬೆರೆಸ್ಬೇಕು. ಎಲ್ರಿಗೂ ಮೈ ಕೆರ್ತಾಗುತ್ತೆ. ಅದಾದ್ಮೇಲೆ ಜನಗಳು ಅವಳನ್ನ ಒದ್ದೋಡಿಸ್ತಾರೆ. ಏನಾಯ್ತು ನೋಡು, ನೀನು ಹಚ್ಚಿದ ವಿಭೂತಿಯಿಂದ ಹಣೆ ಕೆರ್ಕೊಂಡು ಏನಾಗಿದೆ ಅಂತ. ನಮ್ಗ ಹಿಂಸೆ, ಇವ್ರಿಗೂ ಹೋಗ್ಬೇಕು. ಏನ್ ಮಾಡ್ತಿದ್ದೀರಾ? ಡಾಕ್ಟರ್, ನನ್ನ ಮಗಳಿಗೆ ಏನಾಗಿದೆ? ನನ್ನ ಮಗಳಿಗೆ ಏನಾಗಿದೆ ಡಾಕ್ಟರ್? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಈಗಷ್ಟೇ ಲ್ಯಾಬ್ ರಿಪೋರ್ಟ್ ಬಂದಿದೆ. ಅದ್ರ ಪ್ರಕಾರ ಮಾಯಾ ತಿಂದಿರೋ ಊಟದಲ್ಲಿ ವಿಷ ಇದೆ. ಸೈನ್ ಹಾಕ್ಸ್ಕೊಂಡು ಆಪರೇಷನ್ ಮಾಡ್ತೀವಿ. ಬದುಕ್ತಾರೋ ಇಲ್ವೋ ಅನ್ನೋದು ಇನ್ನು 2-3 ಗಂಟೆ ಆದಮೇಲೆ ಹೇಳೋಕ್ಕಾಗೋದು. ತಗೊಳ್ಳಿ ಸರ್. ಏನದು? ಒಡವೆ. ಏನ್ ಪಾಲಿಶ್ ಮಾಡೋ ಅಂಗಡಿ ಇಟ್ಟಿದ್ದೀನಿ ಅನ್ಕೊಂಡಿದ್ದೀರಾ? ಅಯ್ಯೋ ಸರ್, ಇದು ತುಂಬಾ ಕಾಸ್ಟ್ಲಿ ಒಡವೆ ಸರ್. ನೀವು ಕೇಳಿದ 25 ಲಕ್ಷಕ್ಕಿಂತ ಜಾಸ್ತಿ ಇದೆ. ಹಾ, ಕೋರ್ಟಲ್ಲಿ ನಿಮ್ಮಿಬ್ಬರಿಗೂ ಡಿವೋರ್ಸಿಗೆ ಒಪ್ಪಿಗೆ ಇದೆಯಾ ಅಂತ ಕೇಳ್ತಾರೆ. ನಿನಗೆ ಒಪ್ಪಿಗೆ ಇದೆ, ಅವಳಿಗೂ ಅದೇ ಬೇಕಾಗಿರೋದು. ಅಲ್ಲಿ ನೋಡು, ನೆನ್ಸ್ಕೊಂತಿದ್ದಾಗೆ ಕಣ್ಮುಂದನೇ ಬಂದಿದ್ದಾಳೆ. ಅದು ನಾಳೆ ಅವ್ರ ಜೊತೆ ಬಾಳೋರ್ ಜೊತೆ. ರಾಮೂರೇ ಮಾ ಅಲ್ಲ, ಮೇ ಬರೀರಿ. ಅದೇ ನೀವೇ ಹೊಸ ಹೇಳ್ಕೊಡಿ. ತೂಗು ಮಂಚದಲ್ಲಿ ಕೂತು ಮೇಘ ಶ್ಯಾಮರಾಧೆಗಾತು ಆಡುತ್ತಿಹನು ಏನೋ ಮಾತು ರಾಧೆ ನಾಚುತ್ತಿ. ಅವ್ನು ಮದುವೆ ಆಗಿದ್ರು ನೀನು ಫೋಟೋ ಇಟ್ಕೊಂಡು ಕೊಡುತ್ತಿದ್ದಾನೆ ಅಂದ್ರೆ ನಿನ್ ಮೇಲೆ ಪ್ರೀತಿ ಇದೆ ಅಂತಾನೆ ಅರ್ಥ. ನಾನು ಹೇಳ್ದಾಗ ಕೇಳಿದ್ರೆ ಅದು ಆದಷ್ಟು ಬೇಗ ನಿನಗೆ ತಿಳಿಯುತ್ತೆ. ಅದನ್ನ ತಿಳ್ಕೊಳ್ತೀನಿ. ಹೇಳು, ನಾನೇನ್ ಮಾಡಬೇಕು? ಹೀಗೆ ಅವನು ಕಣ್ಣೆದ್ರಿಗೆ ಓಡಾಡ್ತಿರ್ಬೇಕು. ನೀನು ಕಣ್ಣೋಟದ ಬಿಸಿ ತಾಗಿ ಅವನು ಬೆಣ್ಣೆ ಹಾಕಿ ಕರ್ಗ್ ಹೋಗ್ತಾನೆ. ಹಾಗಾದ್ರೆ ನನಗೆ ಸಿಗ್ತಾನೆ ಅಂತೀಯ? ಲಕ್ಕಿಯವರೇ ಬನ್ನಿ, ಊಟಕ್ಕೆ ತಟ್ಟೆ ಇಡ್ತೀನಿ. ಏನು ಹುಡುಗು ಮಿಂಚಂದ್ರೆ ಭಯನಾ? ಇಲ್ಲಪ್ಪ, ನಂಗೆ ಯಾಕೆ ಭಯ? ನಂಗೇನು ಹೆದರಿಕೆನೇ ಇಲ್ಲ.